ಹಾಯ್ ಗಾಯ್ಸ್, ವೆಲ್ಕಮ್ ಬ್ಯಾಕ್ ಟು ಮೈ ಚಾನಲ್. ಎಲ್ಲರೂ ಹೇಗಿದ್ದೀರಾ? ಚೆನ್ನಾಗಿದ್ದೀರಾ ಅಂದ್ಕೊಂಡಿದ್ದೀನಿ. ಬಹಳ ದಿನಗಳಾದಮೇಲೆ ವೀಡಿಯೋಸ್ ಅಪ್ಲೋಡ್ ಮಾಡ್ತಾ ಇದ್ದೀನಿ. ತುಂಬ ಲೇಟ್ ಆಗ್ತಾಯಿದೆ, ಯಾಕೆ ಹೇಳ್ತಾ ಹೋಗ್ತೀನಿ. ಓಕೆ, ಇದು ಬಂದು ದಿವಾಲಿ ಫಂಕ್ಷನ್ ಮೀನ್ಸ್ ನಮ್ಮ ಒಂದು ಕ್ಯಾಸ್ಟಲ್ಲಿ ನಾವು ದಿವಾಲಿ ಅಂತ ಹೇಳ್ತೀವಿ. ಒಬ್ಬರು ದೀಪಾವಳಿ ಆ ರೀತಿ. ಸೊ ನಮ್ಮ ಒಂದು ಬಂಜಾರ ಕ್ಯಾಸ್ಟಲ್ಲಿ ಯಾವ ರೀತಿ ಈ ಒಂದು ಹಬ್ಬನ ಆಚರಿಸ್ತೀವಿ, ಒಂದು 3 ಡೇಸ್ 4 ಡೇಸ್ ತನಕ ಆಚರಿಸ್ತೀವಿ. ಈ ಒಂದು ಹಬ್ಬ ನಮಗೆ ತುಂಬ ವಿಶೇಷವಾದ ಹಬ್ಬ ಅಂತಲೇ ಹೇಳ್ಬೋದು. ನಮ್ಮ ಒಂದು ಕ್ಯಾಸ್ಟಲ್ಲಿ ಎಲ್ಲ ಹಬ್ಬಕ್ಕಿಂತ ನಾವು ತುಂಬ ಇಂಟ್ರೆಸ್ಟಾಗಿ ಆ್ಯಂಡ್ ತುಂಬ ಜೋರಾಗಿ ಮಾಡುವಂಥ ಹಬ್ಬ. ಆ್ಯಂಡ್ ಈ ಒಂದು ಹಬ್ಬ ಹೇಗಿರುತ್ತೆ, ಏನೆಲ್ಲ ನಾವು ಮಾಡ್ತೀವಿ 4 ಡೇಸ್ 3 ಡೇಸ್ ತನಕ ಪ್ರತಿಯೊಂದು ಹೇಳ್ತಾ ಹೋಗ್ತೀನಿ. ಗುರುವಾರ ಸಂಜೆ ನಾವು ಲಕ್ಷ್ಮೀ ಪೂಜೆ ಮಾಡಿದ್ವಿ. ಗುರುವಾರ ಆಫ್ಟರ್ನೂನ್ ಹಾಗೆ ಬಂದ್ವಿ. ನಮ್ಮ ಮನೆಯವ್ರಿಗೆ ತುಂಬ ಅಂದರೆ ತುಂಬ ಹುಷಾರಲ್ಲೇ ಟ್ರೈನಲ್ಲೇ ಬಿದ್ದೋಗ್ಬಿಟ್ರು. ಅಷ್ಟು ತುಂಬ ಹುಷಾರಿರಲಿಲ್ಲ. ಆ್ಯಂಡ್ ಗುರುವಾರ ಲಕ್ಷ್ಮೀ ಪೂಜೆ ಆದಮೇಲೆ ನೆಕ್ಸ್ಟ್ ಡೇ ಫ್ರೈಡೇ ಬಂದು ಎಲ್ಲರೂ ಲೈಕ್ ಬಡವರಾಗಿರ್ಬೋದು, ಬಡವ್ರು ಅಂತ ಅಲ್ಲ, ಶ್ರೀಮಂತರಲ್ಲ, ಎಲ್ಲರೂ ಒಂದು 2000 ಆಗಿರ್ಬೋದು ಅಷ್ಟು ಮನಿನ ಅವ್ರು ಹೇಳ್ತಾರೆ. ಅಷ್ಟನ್ನು ಎಲ್ಲರೂ ಕಲೆಕ್ಟ್ ಮಾಡಿ ದೇವ್ರ ಹತ್ರ ಅಲ್ಲಿನ ಒಂದು ನಾವು ಮಟ್ಟೆ ಮೀನ್ಸ್ ಟೆಂಪಲ್ ಹತ್ರ ಕುರಿನ ಅಲ್ಲಿ ಬಲಿ ಕೊಟ್ಟು ಆ ಒಂದು ಪ್ರಸಾದನ ಅವರು ಲೈಕ್ ಗ್ರೇವಿ ಟೈಪ್ ಅದನ್ನು ನಾವು ಸೊಳೋಯ್ ಅಂತ ಕರಿತೀವಿ. ಅದನ್ನು ಮನೆಗೆ ಎಷ್ಟೆಷ್ಟು ಅಂತ ಹಂಚ್ತಾರೆ. ಅದನ್ನು ತಗೊಂಬಂದು ನಾವು ಯಾವುದೇ ರೀತಿಯಾದ ರುಚಿ ಗಿಚಿ ಏನು ನೋಡಬಾರ್ದು. ಅದನ್ನು ತಂದು ನಾವು ಹಿರಿಯರಿಗೆ ಎಡೆನ ಇಟ್ಟು ಪೂಜೆ ಮಾಡಬೇಕು. ಲೈಕ್ ಬೇರೆಯವರು ಪಿತೃಪಕ್ಷ ಆಗಿರ್ಬೋದು, ಹಿರಿಯರ ಪೂಜೆ, ಈ ರೀತಿಯಾಗಿ ನಾವು ಬಂದು ದೀಪಾವಳಿಗೆ ಈ ಒಂದು ಪೂಜೆನ ಮಾಡ್ತೀವಿ. ಈ ದೀಪಾವಳಿ ಹಬ್ಬದ ಸ್ಪೆಷಲ್ ಏನಂತ ಅಂದರೆ ಇದೆ. 2 ಡೇಸ್ ನಾವು ಈ ರೀತಿ ಹಿರಿಯರಿಗೆ ಪೂಜೆ ಮಾಡ್ತೀವಿ. ಫಸ್ಟ್ ಡೇ ಬಂದು ಖಾರ. ಸೊ ನಾವು ಈಗ ನಾವು ಮೀನ್ಸ್ ಹಿರಿಯರಿಗೆ ಖಾರನ ಸಲ್ಲಿಸ್ತೀವಿ. ಲೈಕ್ ಅವರಿಗೆ ನಾವು ಈ ಒಂದು ಹಬ್ಬದಲ್ಲಿ ಅಕ್ಕಿ ರೊಟ್ಟಿ ಆ್ಯಂಡ್ ಈ ಒಂದು ಏನು ಗ್ರೇವಿ ಎರಡನ್ನೇ ಇಟ್ಟು ನಾವು ಪೂಜೆ ಮಾಡೋವಂಥದ್ದು. ಹಾಗೆ ಏನಾದರೂ ಚೀಟಿ ಇಲ್ಲಾಂದರೆ ಹೊರಗಡೆ ಚಿಕನ್ ಏನೇನು ತಗೊಂಬರ್ತೀವಿ ಅದನ್ನು ನಾವು ಸಪ್ರೇಟಾಗಿ ಏನಾದರೂ ಡಿಶ್ ಮಾಡ್ಕೊಂಡು ತಿನ್ಬೋದು. ಬಟ್ ಹಿರಿಯರಿಗೆ ಈ ಒಂದು 2 ಐಟಮ್ಮು ನಾವು ಇಟ್ಟು ಪೂಜೆ ಸಲ್ಲಿಸಲೇಬೇಕು. ಆ್ಯಂಡ್ ನೆಕ್ಸ್ಟ್ ಡೇ ಬಂದು ಸ್ಯಾಟರ್ಡೇ ಬಂದು ನೆಕ್ಸ್ಟ್ ಡೇ ಬಂದು ಸ್ವೀಟ್. ಸೊ ಈ ಒಂದು ಸ್ವೀಟಲ್ಲೂ ಅಷ್ಟೇ ಅಕ್ಕಿ ಹಿಟ್ಟಿನ ಲೈಕ್ ಮುದ್ದೆ ಥರ ಮಾಡ್ತೀವಿ. ಆ್ಯಂಡ್ ಇನ್ನೊಂದು ಅಕ್ಕಿ ಪಾಯಸ. ಸೊ ಈ ಒಂದು 2 ಏನು ಡಿಶ್ ಇದೆ ನೋಡಿ, ಅದು ತುಂಬ ಶ್ರೇಷ್ಠ ಅವರಿಗೆ, ಹಿರಿಯರಿಗೆ ನಾವು ಪೂಜೆ ಮೀನ್ಸ್ ಆಗಿನ ಕಾಲದಿಂದ ನಡ್ಕೊಂಬಂದಿರೋ ಒಂದು ಪದ್ಧತಿ ಇದು. ಸೊ ತುಂಬ ಎಂಜಾಯ್ ಮಾಡ್ಕೊಂಡು. ಆ್ಯಂಡ್ ನಂದೇನಂದರೆ ಇದರಲ್ಲಿ ಕಿಚನ್ ಡಿಪಾರ್ಟ್ಮೆಂಟ್ ಪ್ರತಿಯೊಂದು ಎಷ್ಟೊಂದು 6-7 ಐಟಮ್ಸ್ ನಾವು ಮಾಡಿಟ್ಟಿದ್ದೆ. ಬಟ್ ಅದರಲ್ಲಿ ಅವರಿಗೆ ಇಷ್ಟ ಆಗೋದು ಲೈಕ್ ಆ ಒಂದು ಅಕ್ಕಿ ಹಿಟ್ಟಿನ ಮುದ್ದೆ ಸ್ವೀಟ್ ಮತ್ತು ಇನ್ನೊಂದು ಏನು ಅನ್ನದ ಮೀನ್ಸ್ ಅಕ್ಕಿ ಪಾಯಸ. ಆ್ಯಂಡ್ ಎಲ್ಲನೂ ಇಟ್ಟು ಈ ರೀತಿಯಾಗಿ ನಾವು ಪೂಜೆ ಮಾಡ್ತೀವಿ. ಆ್ಯಂಡ್ ಯಾರೆಲ್ಲ ನಮ್ಮ ಕ್ಯಾಸ್ಟ್ ಮೀನ್ಸ್ ಬಂಜಾರ ಆಗಿದ್ದೀರೋ, ನಿಮ್ಮ ಒಂದು ಊರಲ್ಲಿ ನೀವು ಹೇಗೆ ಸೆಲೆಬ್ರೇಷನ್ ಮಾಡ್ತೀರಾ ಈ ಒಂದು ಹಬ್ಬನ ಕಮೆಂಟ್ ಮಾಡಿ. ಆ್ಯಂಡ್ ಈ ರೀತಿಯಾಗಿತ್ತು ಒಂದು ಹಬ್ಬ. ತುಂಬ ಅಂದರೆ ತುಂಬ ಎಂಜಾಯ್ ಮಾಡಿದ್ವಿ. ಹಾಗೆ ಪಟಾಕಿ ಎಲ್ಲ ಹಬ್ಬ, ಈ ದೀಪಾವಳಿಯ ಹಬ್ಬದ ಮೇನ್ ಅಂದರೆ ಪಟಾಕಿ ನಾವು ತಂದಿದ್ವಿ. ಹಾಗೆ ಸ್ವಲ್ಪ ಹೊಡ್ತೀವಿ. ಮೀನ್ಸ್ ನಾನಂತೂ ಪಟಾಕಿ ವಿಷಯಕ್ಕೆ ಹೋಗೋದೇ ಇಲ್ಲ, ನನಗೂ ಅದಕ್ಕೂ ಆಗಿ ಬರೋಲ್ಲ. ಅವರೇ ಎಲ್ಲ ಹೊಡೆದ್ರು. ಆ್ಯಂಡ್ ಗೋಲು ತುಂಬ ಎಂಜಾಯ್ ಮಾಡ್ತಿದ್ದ. ಥ್ಯಾಂಕ್ ಯು ಫಾರ್ ವಾಚಿಂಗ್. ಹೀಗೆ ನನ್ನ ಒಂದು ವೀಡಿಯೋನ ಕೊನೆ ತನಕ ನೋಡಿ. ನೆಕ್ಸ್ಟ್ ವ್ಲಾಗಲ್ಲಿ ಸಿಗೋಣ. ಬಾಯ್ ಬಾಯ್.